ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಹೊಗೆ ಆಡ್ತಾ ಇದೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡಿದೆದ್ದಿರುವ ಒಂದು ಬಣ ಪ್ರತ್ಯೇಕ ಸಭೆ ನಡೆಸಿ ಮತ್ತೊಂದು ಪಾದಯಾತ್ರೆ ನಡೆಸುವ ಸುಳಿವನ್ನ ಕೊಟ್ಟಿತ್ತು. ಈ ಬಗ್ಗೆ ಸೂಕ್ಷ್ಮವಾಗಿ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದು, ಹೈಕಮಾಂಡ್ ಸಮ್ಮತಿ ನೀಡಿದ್ರೆ ಪ್ರತ್ಯೇಕ ಪಾದಯಾತ್ರೆಗೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿದ್ರು. ಹರಿಹರ ಶಾಸಕರ ಆರೋಪ ಸವಾಲ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ಇನ್ನು ನಮ್ಮ ಭಿಕ್ಷೆಯಿಂದ ವಿಜಯೇಂದ್ರ ಗೆದ್ದಿದ್ದಾರೆ ಎಂಬ ಡಿಸಿಎಂ ಮಾತಿಗೆ ಸಿಟಿ ರವಿ ಟಾಂಗ್ ಕೊಟ್ರು. ಬಿಜೆಪಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಹಕಾರ ಕೊಡ್ತು ಅಂದ್ರೆ ಏನ್ರಿ ಅರ್ಥ ಅಂತ ಕೇಳಿದ್ರು. ಈ ಮಧ್ಯೆ ಗೌರಿ ಲಂಕೇಶ್ ಹತ್ಯೆ ಆರೋಪಿಸಿ ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಜೈಲಿಂದ ಹೊರಬಂದ ಮದ್ದೂರು ನವೀನನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗಿರೋದು ಭಾರೀ ಟೀಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಗೌರಿ ಹತ್ಯೆ ಆರೋಪಿಯನ್ನ ಪ್ರತಾಪ್ ಸಿಂಹ ಗೆಳೆಯ ಅಂತ ಹೇಳ್ಕೊಂಡಿದ್ದಾರೆ. ಇದು ಗೋಡ್ಸೆ ಆರಾಧಕರ ಅಸಲಿ ಮುಖ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಆಲ್ ರೈಟ್, ಬಿಜೆಪಿ ದೊಡ್ಡ ಪಕ್ಷ, ಶಕ್ತಿಯುತರ ಪಕ್ಷ, ಎಲ್ಲ ಶ್ರೀಮತಿದೆ. ನೀವು ಸಾಲ್ವ್ ಮಾಡ್ಕೊಳ್ಳಿಪ್ಪ ನಿಮ್ಮ ಪ್ರಾಬ್ಲಮ್ಮನ್ನು, ನಿಮ್ಮ ಮನೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಈ ಸಿಟಿ ರವಿ ಇದ್ದು ಪ್ರತಾಪ್ ಸಿಂಹ ಯಾರನ್ನೋ ಭೇಟಿ ಮಾಡಿರೋದು. ಭೇಟಿ ಮಾಡಿದ್ದು ನೈತಿಕ ದೃಷ್ಟಿಕೋನದಿಂದ ಒಬ್ಬ ಆರೋಪಿಯನ್ನು ಭೇಟಿ ಮಾಡೋದು ಸರಿ ಅನ್ನೋ ತಪ್ಪು ಅನ್ನೋ ನಿರ್ಧಾರಕ್ಕೆ ಅವರೇ ಬಂದ್ಕೊಳ್ಳಿ. ಬಟ್ ಆರೋಪಿನೇ ಅವರುವೇ, ಅಪರಾಧಿ ಅಲ್ಲ. ಈಗ ನಾಗೇಂದ್ರ ಈಸ್ ಇನ್ ಜೈಲಪ್ಪ ಆನ್ ಅಲೆಜ್ಡ್ ಕರಪ್ಷನ್, ಆರೋಪಿ. ಶಾಸಕರೆಲ್ಲ ಅವಾಗ ಜೈಲಲ್ಲಿ ಮೀಟ್ ಮಾಡಿದ್ರಲ್ಲ, ಅದಕ್ಕೇನು ಹೇಳ್ತೀರಿ? ಎಲ್ಲ ಭ್ರಷ್ಟ ಮುಂದುವರಿದ ತುಂಡುಗಳವು ಅಂತ ಹೇಳ್ಬೇಕು. ಹಂಗಾರೆ ನಾನು ಅದು ತಪ್ಪಂತ ನೋಡ್ಬೇಕು. ತಪ್ಪಲ್ವಾ? ಅವಾಗ ಭ್ರಷ್ಟಾಚಾರನೂ ಅದೇ ಅಷ್ಟೇ ಅಲ್ವಾ ಅದು? ಹಾಗಾಗಿ ಕೆಲವು ನಿರ್ಧಾರಗಳನ್ನು ಕೆಲವು ಆ ಜನನೇ ತಗೊಂಡ್ಬಿಡ್ಬೇಕು. ಅದನ್ನು ದೊಡ್ಡದಾಗಿ ಆ ಗರ್ಭಗುಡಿ, ಈ ದೇವಸ್ಥಾನ ನೀವು ಮಾಡಿದಾಗ ಅದೇನಂತೆ, ಅದು ಯಾವ ಗುಡಿ ಅದು? ಲೆಟ್ ದಿನೇಶ್ ಗುಂಡೂರಾವ್ ಆನ್ಸರ್ ಇಟ್. ಈಸ್ ಇಟ್ ರೈಟ್ ಆನ್ ದಿ ಪಾರ್ಟ್ ಆಫ್ MLAs ಟು ಗೋ ಅಂಡ್ ಮೀಟ್ ಏನ್ ಅಕ್ಯೂಸ್ಡ್ ಕರಪ್ಷನ್? ಅದು ಆರೋಪಿ ತಾನೆ. ಚನ್ನಪಟ್ಟಣ ಉಪಚುನಾವಣೆಯ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದೆ. ಹೈಕಮಾಂಡ್ ಭೇಟಿಗಾಗಿ ದೆಹಲಿನಲ್ಲಿ ಯೋಗೇಶ್ವರ್ ಕೂತ್ಕೊಂಡಿದ್ದಾರಂತೆ ಕಾಯ್ಕೊಂಡು. ಇವತ್ತು ಯಾರ್ಯಾರನ್ನೋ ಭೇಟಿ ಮಾಡಿದ್ದಾರೆ, ಮಾಡಲಿ. ಟಿಕೆಟ್ ಬಯಸಿರೋ ತಪ್ಪು ಅಂತ ಹೇಳಲ್ಲ, ಎರಡು ಪಕ್ಷಗಳ ಜೊತೆಯಲ್ಲಿ ಸಾಗಬೇಕು, ಈ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಅಂತೆಲ್ಲ ವಿಜಯೇಂದ್ರ ಹೇಳಿದಾರಂತೆ. ಅಲ್ಲಿವರೆಗೂ ತಾಳ್ಮೆ ಇರಬೇಕು ಅಂತೇನೋ ಅವ್ರು ಹೇಳಿದ್ದಾರೆ. ಇನ್ನು ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ, ಆದರೆ ಕ್ಷೇತ್ರ JDS ಉಳಿಸ್ಕೋಬೇಕು ಅಂತ ಒತ್ತಡ ಇದೆ ಅಂತ ಅವ್ರು ಯಾರೋ ಸಾರಾ ಮಹೇಶ್ವರು ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಅಂತ ನಾನು ಹೆಂಗೆ ಹೇಳಿ ಅಂತ DCM ಹೇಳಿದ್ರೆ ಅದು ಕರೆಕ್ಟ್. ಅದು ನಾನೇನು ಹಿಂಗೆ ಹೇಳೋಕ್ಕಾಗತ್ತೆ? ಅವ್ರು ಹೇಳೋದು ಸರಿ ಇದೆ. ಏನು ಶಿವಕುಮಾರ್ ಅವ್ರನ್ನ ಕೇಳ್ಕೊಂಡು ಮೈತ್ರಿಕೂಟದವ್ರು ಆಗ್ತಾರಾ ಟಿಕೆಟನ್ನು? ಇಲ್ಲ. CP ಯೋಗೇಶ್ವರ್ ಅವರು ಕೂಡ ಒಬ್ಬರು ಆಕಾಂಕ್ಷಿಗಳು ಅಂತೇಳಿ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನ. ಅದು ತಪ್ಪು ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎರಡೂ ಪಕ್ಷಗಳು ಒಟ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಹಾಗಾಗಿ ದೆಹಲಿ ಮಟ್ಟದಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸಮಾಧಾನದಲ್ಲಿರಬೇಕು. ನಿಖಿಲ್ ಅವರ ಅಭಿಪ್ರಾಯ, ಯಾವ ಕಾರಣಕ್ಕೂ ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂಥೇಳಿ ಮೊನ್ನೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗಾಗಿ JDS ಪಕ್ಷಕ್ಕೆ ಉಳಿಸ್ಕೋಬೇಕು ಅನ್ನೋ ಬಹಳಷ್ಟು ಒತ್ತಡ ಇದೆ. ಅದನ್ನ ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ. ಚನ್ನಪಟ್ಟಣಕ್ಕೆ ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ, ನಾನು ಆ ಜಿಲ್ಲೆಯವನು, ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ